ಒಂದೇನೆಂದರೆ ಯಾವಾಗಲೂ ಕೂಡ ನಾವು ಫ್ರೀಯಾಗಿರೋದು ನಮ್ಮ ಮಾನಸಿಕ ಒಂದು ರೀತಿಯ ಗುಣ ನನಗೆ ಅನಿಸೋದು. ಯಾಕಂದರೆ ಯಾವಾಗಲೂ ಕೂಡ ಕೆಲಸ ಮಾಡುವಾಗ ಯಾವ ಹುದ್ದೆಯಲ್ಲಿದ್ದರೆ ಕೂಡ ನಾನು ಮಾಡ್ತಾಯಿದ್ದೀನಂತ ದೃಷ್ಟಿಕೋನ ಕೆಲಸ ಮಾಡಿಲ್ಲ. ನಾನಲ್ಲ ಅಂತ ಒಂದು ಕೆಲಸ ಮಾಡಿದ್ದಾಗಲೇ ಅದು ಒಳ್ಳೆಯ ಶಕ್ತಿ ಬಂದಿದೆ. ಅದು ನನ್ನ ಪ್ರಕಾರ ನಿಜವಾದ ಆಧ್ಯಾತ್ಮಿಕತೆ. ಭಾರತ ಇವತ್ತು ಉಳಿದಿದೆ ಅಂದರೆ ಆಧ್ಯಾತ್ಮಿಕತೆ. ಪ್ರತಿ ಹಳ್ಳಿಗಳಲ್ಲಿ ನೋಡಿ, ಎಲ್ಲಿ ನೋಡಿದರೆ ಕೂಡ ಯಾವ ಒಬ್ಬ ಮಹಾತ್ಮ ಇರ್ತಾನೆ. ಯಾರಾಗಲೇ ಒಂದು ನಮ್ಮ ಒಂದು ಈ ಜೀವನದ ಕಲ್ಪನೆ ಬಗ್ಗೆ ಹಳ್ಳಿಯವರು ನೋಡಿದ್ರೆ ಆಶ್ಚರ್ಯ ಆಗ್ತದೆ ನಮಗೆ. ದೊಡ್ಡ ದೊಡ್ಡ ಋಷಿಗಳು ಮಾತಾಡುತ್ತೆ ನಮ್ಗೆ ಅನಿಸ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಋಷಿಗಳಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಗಳು, ಮತ್ತು ಇಲ್ಲಿ ಸಿದ್ಧಾರೂಢ ಸ್ವಾಮೀಜಿಗಳು, ಭಾಳ ಜನರು ಈ ರೀತಿ ಹೇಳಿದರೆ ಭಾಳ ಜನರ ಹೆಸರೆಲ್ಲ ಹೇಳ್ಬೇಕಾಗ್ತದೆ ನಾನು. ಯಾಕಂದರೆ ಆಧ್ಯಾತ್ಮಿಕದಿಂದನೇ ಒಂದು ರಾಷ್ಟ್ರ, ಸಮಾಜ, ಜನರು ಉಳಿಯೋದು. ಇದು ನಮ್ಮ ದೇಶದ ಶಕ್ತಿ. ಆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದ್ದಾಗ ಸ್ವಾರ್ಥದಿಂದ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಸ್ವಾರ್ಥ ಇರಲೇಬೇಕು, ತೊಂದರೆ ಏನಿಲ್ಲ. ಬಟ್ ಆದರೆ ಸ್ವಾರ್ಥ ಒಂದು ರೀತಿಯ ದುರಾಶೆ ಆಗಬಾರದು, ಲಿಮಿಟ್ಲೆಸ್ ಆಗಬಾರದು. ಆದ್ರೇ ತೊಂದರೆ ಆಗೋದು. ಆ ರೀತಿಯ ನನಗೇನೆಂದರೆ, ನಾನು ಯಾವಾಗಲೂ ನಿವೃತ್ತರಾಗಿ ನಾನು ತಿಳ್ಕೊಂಡಿಲ್ಲ. ನಾನು ಪ್ರವಾಸ ಮಾಡೋದು ನನಗೆ ಭಾಳ ಒಂದು ನಮಗೆ ಅಭ್ಯಾಸ ಇದೆ. ಓದುವುದೊಂದು, ಫೋಟೋಗ್ರಫಿ ಒಂದು, ಮತ್ತು ಹಿಮಾಲಯಗಳಿಗೆ ದರ್ಶನ ಮಾಡೋದು. ಪ್ರತಿ ವರ್ಷ ನಾವು 2002ರಲ್ಲಿ ಮೊದಲನೇ ಬಾರಿ ನಾವು ಅಮರನಾಥ್ ಹೋದ ನಂತರ ಪ್ರತಿ ವರ್ಷ ಹಿಮಾಲಯ ಭೇಟಿ ಕೊಡ್ತಾಯಿದ್ದೆ ನಾನು ಕೈಲಾಸ ಮಾನಸರೋವರ ಹೋಗಿದ್ದೀನಿ, ಅನ್ನಪೂರ್ಣ ಭೇಟಿ ಕೊಟ್ಟಿದ್ದೀನಿ, ಕಾಂಚನಜಂಗಾ ಹೋಗಿದ್ದೀನಿ, ಎವರೆಸ್ಟ್ ಪರ್ವತ ಕೂಡ ಭೇಟಿ ಕೊಟ್ಟಿದ್ದೀನಿ. ಇಡೀ ಒಂದು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್, ಸಿಕ್ಕಿಂ, ಭೂಟಾನ್, ಲದ್ದಾಖ್, ಟಿಬೆಟ್ ಎಲ್ಲ ಕಡೆ ಓಡಬೇಕು ಪರ್ವತಗಳನ್ನು ನಾನು ನೋಡಿದ್ದೀನಿ ನಾನು. ಅಂದರೆ ಯಾಕಂತಂದರೆ ಹಿಮಾಲಯ ಪರ್ವತ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿದರೆ ಒಂದು ರೀತಿಯ ನಮಗೆ ಅದು ಪ್ರೇರಣೆ ಸಿಗ್ತದೆ. ಅದು ಯಾಕೆಂದರೆ ಒಂದು 7,000 ಮೀಟರ್, 8,000 ಮೀಟರ್ ಅದು ನೋಡಿದರೆ ನಾವು ಇಷ್ಟು ಚಿಕ್ಕವನು ಅನಿಸ್ತಾನೆ. ನಾನಿರೋದು ಭಾಳ ಒಂದು ಕಂಪೇರ್ ಮಾಡಿ ನೋಡಿದರೆ ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ನಾವು. ಮತ್ತು ಇನ್ನೊಂದು ಏನಂದರೆ ನಾವು ಮುಕ್ತಿನಾಥ ಅಂತ ಒಂದು ಈ ನೇಪಾಳಲ್ಲಿದೆ. ಅಲ್ಲಿ ಜೋಮ್ಸಮ್ ಅಂತ ಹೋಗೋ ಜಾಗದಲ್ಲಿ ಒಂದು ಜಿಯೋಲಾಜಿಕಲ್ ಮ್ಯೂಸಿಯಂ ಇದೆ. ಮ್ಯೂಸಿಯಮಲ್ಲಿ 120 ಮಿಲಿಯನ್ ಇಯರ್ ಓಲ್ಡ್ ಶಾಲಿಗ್ರಾಮನ ನೋಡಿದ್ದೀನಿ. 120 ಮಿಲಿಯನ್ ಓಲ್ಡ್ ಅಂದರೆ ನೋಡಿ, 120 ಮಿಲಿಯನ್ ಓಲ್ಡ್ ಅಲ್ಲಿ ನೋಡಿದರೆ ಹಿಮಾಲಯಗಳು ಅದಕ್ಕಿಂತ ಹಳೆಯದು. ಆ ಹಿಮಾಲಯ ಪ್ರದೇಶ ನಾವು ಪ್ರವಾಸ ಮಾಡುವಾಗ, ಟ್ರೆಕ್ಕಿಂಗ್ ಮಾಡುವಾಗ ನಮಗೆ ಶಂಕು ಎಲ್ಲ ಚಿಕ್ಕ ಚಿಕ್ಕ ಸಮುದ್ರದಲ್ಲಿರೋದು ಸಿಗ್ತದೆ. ಅಂದರೆ ಹಿಮಾಲಯವು ಸಾವಿರಾರು ಮಿಲಿಯನ್ ಇಯರ್ಸ್ಗಿಂತ ಸಮುದ್ರದಲ್ಲಿ ಇರ್ತು. ಅಂದರೆ ಅದು ಒಂದು ಪ್ರಾಚೀನತೆ. ನಾವೇನು 80 ವರ್ಷ ಬದುಕಬಹುದು, 90 ವರ್ಷ ಬದುಕಬಹುದು. 120 ಮಿಲಿಯನ್ ಇಯರ್ ಓಲ್ಡ್ ಸಾಲಿಗ್ರಾಮ ನನಗೆ ಅನಿಸುತ್ತೆ ಏನು ಜೀವನ ಇಷ್ಟು ಕ್ಷಣಿಕ ಅಂತ. ಇನ್ನೊಂದು ಏನಂದರೆ ಅಲ್ಲಿರೋ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಅಲ್ಲಿ ಹೋಗಿದ್ರೆ ನಮ್ಗೆ ಅನಿಸ್ತದೆ ನಾನು ಅಂತ ಭಾವನೆ ಕಡಿಮೆ ಆಗ್ತದೆ. ನಮ್ಮ ಈ ಥಿಂಕಿಂಗ್ ಪ್ರಾಸೆಸ್ ಆಲ್ಸೋ ಆ ಬೇರೆ ಕೆಟ್ಟ ಮನಸ್ಸಿನಲ್ಲಿ ಆ ಭಾವನೆಗಳು ಬರೋದಿಲ್ಲ ಅಲ್ಲಿ ಪರ್ವತಗಳಲ್ಲಿ. ಹೈಟ್ ಹೋಗ್ತಾ ಅಂದರೆ ಅದು ವಾತಾವರಣ ಇರಬೇಕು, ಅಲ್ಲಿ ಗಾಳಿ, ಅಲ್ಲಿ ನೀರು ನೋಡಿದರೆ. ಯಾಕಂದರೆ ಹಿಮಾಲಯ ಪರ್ವತಗಳು ಕೊಡುವಂಥ ಒಂದು ಈ ಪ್ರೇರಣೆ ಎಲ್ಲಿ ನಮಗೆ ಸಿಕ್ಕೋದಿಲ್ಲ. ಅದಕ್ಕೆ ಪ್ರತಿ ವರ್ಷ ಹೋಗೋದೊಂದು ಅಭ್ಯಾಸ ಆಯಿತು ನನಗೆ. ಪುಸ್ತಕ ಓದೋದು ನಾನು ಹೇಳಿದ್ದೀನಿ, ಓದ್ತಾ ಇರ್ತೀನಿ. ಸೊ ಇತ್ತೀಚೆಗೆ ಒಂದು ಪುಸ್ತಕ ಈಗ ಓದ್ತಾ ಇದ್ದೀನಿ ನಾನು. ಮತ್ತು ಪ್ರವಾಸ ಮಾಡೋದು ಜಸ್ಟ್ ಒಂದು ವಾರದ ಹಿಂದೆ ಜಾರ್ಜಿಯಾ, ಅರ್ಮೇನಿಯಾದಿಂದ ಬಂದಿದ್ದೀನಿ ನಾನು. ಇಲ್ಲಿವರು 80 ದೇಶಗಳಲ್ಲಿ ಹೋಗಿದ್ದೀನಿ ನಾನು ಯಾವುದು ಟ್ರಾವೆಲ್ ಏಜೆಂಟ್ ಮುಖಾಂತರ ಹೋಗೋದಿಲ್ಲ, ನಾನೇ ಪ್ಲ್ಯಾನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 6 ತಿಂಗಳ ಮುಂಚೆನೇ ಏನೇನು ಎಲ್ಲಿ ಹೋಗ್ಬೇಕಂತ ಸ್ಟಡಿ ಮಾಡಿ ಅದರ ಬಗ್ಗೆ ಯಾವ ನನಗೆ ಮ್ಯೂಸಿಯಮ್ಸ್ ಹೋಗೋದು ಇಷ್ಟ, ಆರ್ಕಿಯಾಲಜಿಕಲ್ ಸೈಟ್ಸ್ ಹೋಗೋದು ಮುಖ್ಯ, ಆರ್ಕಿಟೆಕ್ಚರ್ ಮುಖ್ಯ ಅಂತ ಇಂಥ ಪ್ರದೇಶಗಳಲ್ಲಿ ಒಬ್ಬೊಬ್ಬರ ಒಂದು ಸೋಲೋ ಟ್ರಾವೆಲ್ ಮಾಡ್ತೀನಿ ನಾನು. ಯಾಕಂದರೆ ಅದರಿಂದ ಅಂದರೆ ಅಂತ ನಮಗೆ ನಿವೃತ್ತ ಆಗಿರೋ ಫೀಲಿಂಗ್ ನನಗೆ ಬಂದಿಲ್ಲ. ಒಂದು ರೀತಿಯ ನನಗೆ ಅದೃಷ್ಟ ಅಂತ ಹೇಳಬೇಕು. ನಮಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈಗ ನಾಗ್ಪುರಲ್ಲಿರುವ ವಿಶ್ವೇಶ್ವರಯ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿಗೆ ಚೇರ್ಮನ್ ಆಗಿದ್ದೀನಿ ನಾನು. ನಮಗೇನಂತಂದರೆ ಈ ವಿದ್ಯಾರ್ಥಿನ ಮಧ್ಯೆ ಕೆಲಸ ಮಾಡಿದ್ರೆ ಒಂದು ರೀತಿ ನಮಗೆ ಅವರ ಮನಸ್ಸಿನಲ್ಲಿರೋ ಅವರ ಮುಖದಲ್ಲಿರುವ ಸಂತೋಷ, ಅವರು ಭವಿಷ್ಯತ್ತಿನ ಬಗ್ಗೆ ಕಾಲ್ತಾ ಇರೋ ಕನಸು ನೋಡಿದ್ರೆ ನಮಗೆ ಯುವಕರಾಗ್ತೀವಿ ನಾವು. ಯಾಕಂದರೆ ಯಾವಾಗಲೂ ಎಜುಕೇಷನ್ ಸೆಕ್ಟರ್ ಅದು ದಟ್ ಇಂಪಾರ್ಟೆಂಟ್ ನಮಗೆ. ಒಂದೊಂದು ಸಲ ಏನಾಗ್ತಂದರೆ ನಾವು ಟ್ರೆಕ್ಕಿಂಗ್ ಮಾಡುವಾಗ, ಸೋಲೋ ಮಾಡುವಾಗ ಒಬ್ಬ ಲೋಕಲ್ ಶೆರ್ಪಾ ಇರ್ತಾನೆ. ಹೋದರೆ ಕೂಡ ದಾರಿ ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾ ಇರ್ತೀವಿ.
ಯಾರೋ ಒಬ್ಬರು ಬರ್ತಾರೆ, ಬೇಟ ಆ ದಾರಿ ಸರಿಯಲ್ಲ, ಈ ದಾರಿಯಲ್ಲಿ ಹೋಗಿ ಅಂತ. ಮತ್ತು ಇನ್ನೊಂದು ಹೇಳ್ತೀನಿ, ನಮಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ವಿಷಯ. ನಾನು ಎವರೆಸ್ಟ್ ಹತ್ತಿರ ಒಂದು ಇಮ್ಜಾಸೆ ಅಂತ ಒಂದು ಪರ್ವತ ಇದೆ, 6500 ಮೀಟರ್ ಹೈಟ್ ಅದು ನಾನು ಮೇಲೆ ಹೋಗಿದ್ದೀನಿ. ನಾನು ಆಕ್ಸಿಜನ್ ಇಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದು ಹೋಗಿ ಬರ್ತಾಯಿದ್ದ ನಾನು. ಅಲ್ಲಿ ನಾಮ್ಚೆ ಅಂತ ಒಂದು ಜಾಗ ಬರ್ತದೆ, ಅಲ್ಲಿಂದ ಚಿಕ್ಕದೊಂದು ದಾರಿ ನಡ್ಕೊಂಡು ಬರ್ತಾಯಿದ್ದ. ಮುಂದಿನಿಂದ ಅಲ್ಲ, ನಮ್ಮ ಹಿಂದೆಯಿಂದ ನನಗೆ ಅನಿಸುತ್ತೇನೋ ಒಂದು ಶಕ್ತಿ ಏನೋ ಅನಿಸ್ತಾ ಇದೆ, ಫೋರ್ಸ್ ಅನಿಸ್ತಾ ಇದೆ. ಹಿಂದೆ ನೋಡಿದ್ರೆ ಇಬ್ಬರು ಸನ್ಯಾಸಿಗಳು, ಅವರು ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದರು, ಒಂದು ಸಂಚೆ ಒಂದಿರ್ತಾ ಅವ್ರಿಗೆ. ಸೈಡ್ಗೆ ನಾನು ನಿಂತಿದ್ದೀನಿ, ಟಕ್ ಮುಂದೆ ನಡ್ಕೊಂಡು ಹೋಗಿದ್ದಾರೆ. ಏನು ಅನಿಸುತ್ತೋ ಗೊತ್ತಿಲ್ಲ ನಮಗೆ. ನೋಡಿ, ಹರಿ ಓಂ ಸ್ವಾಮೀಜಿ ಅಂತ ಕೂಗಿದ್ದೀನಿ. ಅವರು ನಿಂತಿದ್ದಾರೆ. ನಿಂತೆ ಹೋಗಿ ಅವ್ರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿದ್ದೀನಿ. ನಮಸ್ಕಾರ ಮಾಡಿ ಟೀಕೆ ಅಂತೇಳಿ ಮುಂದೆ ಹೋಗ್ತಾರೆ. ಮತ್ತೆ ಏನಾಯ್ತೋ ಗೊತ್ತಿಲ್ಲ ನಮಗೆ. ಮತ್ತೆ ಹರಿ ಓಂ ಅಂತ ಕೇಳಿದ್ದೀನಿ. ನಿಂತಿದ್ದರು. ಆವಾಗ ನಮ್ಮ ಪ್ಯಾಕೆಟಲ್ಲಿ ನೇಪಾಳಿ ದುಡ್ಡಿಡ್ತು. ಅವರು ಜೋಲೆ ನೋಡಿದ್ರೆ ಅಲ್ಲಿ ಅಕ್ಕಿ ಇರ್ತದೆ, ಅದರಲ್ಲಿ ಹಾಕಿದ್ದೀನಿ. ನಮ್ಮ ಕಡೆ ಸ್ವಲ್ಪ ಬಿಸ್ಕೆಟ್ ಪ್ಯಾಕೆಟು, ಹಣ್ಣು, ಫ್ರೂಟ್ಸ್ ಇಡ್ತು, ಅದರಲ್ಲಿ ಇಟ್ಟಿದ್ದೀನಿ. ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ. ಯಾವ ಭಾಷೆಯಲ್ಲಿ ಇದ್ದಾರೋ ಗೊತ್ತಿಲ್ಲ ನನಗೆ. ಅದು ಮುಂದೆ ಹೋಗಿದ್ದಾರೆ. ಅವ್ರಿಗೆ ಬರೀ ಚಪ್ಪಲ್ ಮಾತಿರ್ತು. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಗಾಳಿಯಲ್ಲಿ ಹೋಗ್ತಾರಂತ ಅನಿಸ್ತಾ ಇತ್ತು ನನಗೆ. ಆ ಹೈ ಆಲ್ಟಿಟ್ಯೂಡಲ್ಲಿ ಅಷ್ಟು ಫಾಸ್ಟಾಗಿ ನಡೆಯೋದು ಭಾಳ ಕಷ್ಟ. ನಾನು ಅಲ್ಲಿಂದ ಮುಂದೆ ಬಂದಿದ್ದೀನಿ. ಇನ್ನೊಂದು ಮೋಚಿ ಅಂತ ಒಂದು ಊರಿದೆ, ಅಲ್ಲಿ ಬಂದು ರಾತ್ರಿಯಲ್ಲಿ ಉಳ್ಕೊಂಡಿದ್ದೀನಿ ನಾನು. ಅಲ್ಲಿ ಉಳ್ಕೊಂಡು ಅಲ್ಲಿ ಒಂದು ಪೋರ್ಟರ್ಸ್ ಲಾಡ್ಜ್ ಅಂತ ಇರ್ತಾರೆ, ಅಲ್ಲಿ ಕೂತ್ಕೊಂಡು ಆ ಮಾಲೀಕರಿದ್ದರು. ಅವರು ಚಾಯ್ ಕಾಫಿ ಮಾಡಿದರು, ಫ್ರೈಡ್ ರೈಸ್ ಮಾಡಿದ್ರು. ತಿಂತ ಕೇಳಿದ್ರು ಅವ್ರನ್ನೇ. ನಾವು ಬರುವಾಗ ಒಂದು 5-6 ಗಂಟೆ ಹಿಂದೆ ನಮ್ಮ ಹಿಂದೆ ಇಬ್ಬರು ಮಹಾತ್ಮರು ಬಂದಿದ್ದರು. ಇದೇ ದಾರಿ, ಬೇರೆ ದಾರಿ ಇಲ್ಲ. ಇಲ್ಲಿ ಹೋಗಿದ್ದಾರಾ, ಎಲ್ಲಾದರೂ ಗೊತ್ತಿದೆಯಾ ಅಂತ. ಅವರು ನಗ್ತಾ ಹೇಳಿದರು, ಬೇಟಾ ಇಲ್ಲಿ ಯಾರು ಆ ರೀತಿ ಇಲ್ಲ. ನಿಮಗೆ ಇಂಥವರು ಭಾಳ ಜನರು, ಮಹಾನ್ ಪುರುಷರು ನಿಮಗೆ ಕಾಣಿದ್ದಾರೆ, ನಿಮ್ಮ ಅದೃಷ್ಟ. ಬೇರೆಯವ್ರಿಗೆ ಕಾಣೋದಿಲ್ಲ. ಅವರು ಹೋಗ್ತಾ ಇರ್ತಾರೆ ಹೀಗೆ. ಅವರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತಲ್ಲ. ಮತ್ತೆ ಅವರು ಒಂದು ಹೇಳಿದರು, ನಿಮಗೆ ಸಪ್ತ ಚಿರಂಜೀವಿ ಅಂತ ಗೊತ್ತಿದೆಯಾ ಅಂತ. ನನಗೆ ಸ್ವಲ್ಪ ಗೊತ್ತಿರ್ತು. ಇಲ್ಲ, ಸಪ್ತ ಚಿರಂಜೀವಿ ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಅದು ಪಕ್ಷಿ ರೂಪದಲ್ಲಿ, ಜಂತು ರೂಪದಲ್ಲಿ, ಒಂದು ಬೇರೆ ಬೇರೆ ಪ್ರಾಣಿಗಳ ರೂಪದಲ್ಲಿ ಬರ್ತಾರೆ. ಒಂದು ರೀತಿ ನಿಮ್ಗೆ ಕಷ್ಟ ಬಂದಾಗ ಸಹಾಯ ಮಾಡಿ ಹೋಗ್ತಾರಂತ. ನೋಡಿ, ನಮಗೆ ಆಶ್ಚರ್ಯ ಆಯಿತು. ಅವರು ಇಂಥ ಘಟನೆಗಳು ನಾನು ಹೇಳ್ಬೇಕಂದ್ರೆ ಅಮರನಾಥ್ ಹೇಳಿದ್ದೀನಿ. ಕೂತಿದ್ದೀನಿ, ನಮಗೆ ಚಕ್ರ ಹೊಡಿತಾ ಇತ್ತು. ಯಾರೋ ಬಂದು ನನ್ನ ಪಕ್ಕ ಕೂತ್ಕೊಂಡು ಕರ್ಪೂರ ಕೊಟ್ಟು ಅದು ವಾಸನೆ ನೋಡಿ ಅಂತ ಹೇಳ್ಬಿಟ್ಟು ಹೋಗಿರೋದು. ನಾನು ದೊಡ್ಡವನಂತ ಹೇಳ್ತಾ ಇಲ್ಲ ನಾನು. ಅದು ಯಾಕಂದರೆ ಇಂಥ ಘಟನೆಗಳು ಹಿಮಾಲಯ ಪರ್ವತ ಹೋಗುವ ಭಾಳಷ್ಟು ಸಿಗ್ತದೆ ನಮಗೆ. ಅದು ಮಹಾತ್ಮರಂತ ಹೇಳಿರ್ಬೋದು. ಭಾಳ ವಿಚಿತ್ರ ಅದು ನಮ್ಗೆ ಅನಿಸೋದು. ಅಲ್ಲ, ನಮಗೆ ನಮ್ಮ ಅನುಭವಕ್ಕಿಂತ ಮೀರಿ ಇರುವಂಥ ಒಂದು ವಿಷಯಗಳದು ಅಲ್ಲ. ಅದು ನಾನು 3ನೇ ಪುಸ್ತಕ ಆ್ಯಕ್ಚುಲಿ. ಮೊದಲು ನಾನು ಟ್ಯಾಂಜಾನಿಯಾ, ಇಥಿಯೋಪಿಯಾ ಹೋಗಿದ್ದೀನಿ 89ರಲ್ಲಿ. ಆವಾಗ ನನ್ನ ಅನುಭವದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಅದು ಮೊನೋಗ್ರಾಫ್ ಅಂತ ಬಂತದು. ಆವಾಗ ಯುನೆಸ್ಕೋ ಅವರು ಪಬ್ಲಿಷ್ ಮಾಡಿದಿರೋದು. ಅದರ ನಂತರ ಕಾಂಚನಜಂಗಾ ಡೈರಿ ಅಂತ ಒಂದು ಬರೆದಿದ್ದೀನಿ. ಸುಮಾರು ಒಂದು 600 ಕಿಲೋಮೀಟರು ನಾವು ಟ್ರೆಕ್ ಮಾಡ್ಕೊಂಡು ಹೋಗಿರೋದು. ಆವಾಗ ಹೋಗುವಾಗ ನಮಗೆ ಯಾವುದೋ ಒಂದು ಕನಸು ಬರ್ತಾಯಿರ್ತು, ಏನೇನೋ ಆ ವಯಸ್ಸಿನಲ್ಲಿ ಅದರ ಆಧಾರದ ಮೇಲೆ ಒಂದು ಪುಸ್ತಕ ಬರೆದಿದ್ದೀನಿ. 3ನೇದು ನಾವು ಕೋವಿಡಲ್ಲಿದ್ದಾಗ ನನಗೆ ಏನು ಮಾಡಬೇಕಂತ ಅನಿಸಿದ್ದಾಗ ನನಗೆ ಅನಿಸಿತ್ತು, ನಮ್ಮ ಜೀವನದ ಒಂದು ಯಾವುದೋ ಒಂದು ಜನರಿಗೆ ಪ್ರೇರಣೆ ಕೊಡಬೇಕಲ್ವ ಅಂತ. ಆವಾಗ ನಾನು ನಕ್ಸಲೈಟ್ ಉದ್ಯಮದಲ್ಲಿದ್ದ ಕೆಲವು ಜನರು, ಇನ್ನೂ ಕೆಲವು ಜನರು ಬದುಕಿದ್ದಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ. ಅವರು ಒಬ್ಬೊಬ್ಬರ ಜೊತೆ ಮಾತಾಡೋದು ಶುರು ಮಾಡಿದ್ದೆ ನಾನು. ಅವ್ರು ಹೇಳಿದ್ದಾರೆ, ಮದನ್ ನೀವು ಒಂದು ಬರೀರಿ ಇದರ ಬಗ್ಗೆ, ನಮ್ಮ ಅನುಭವಗಳ ಬಗ್ಗೆ, ನಿಮ್ಮ ಅನುಭವ ಎಲ್ಲ ಸೇರಿಸಿ ಬರೀರಿ ಅಂತ. ಆವಾಗ ಅವರು ಒಬ್ಬೊಬ್ಬರದ್ದು ಒಂದು ದಿವಸ, 1-2 ದಿವಸ ಒಂದು ಸಲ ಫೋನ್ ಮಾಡೋದು, ರೆಕಾರ್ಡ್ ಮಾಡ್ತಾಯಿದ್ದ. ಅವ್ರು ಏನು ಹೇಳಿದ್ದಾರೋ ಅದು ರೆಕಾರ್ಡ್ ಮಾಡಿ ಅದರ ಆಧಾರದ ಮೇಲೆ ಬರೆಯೋದು ಶುರು ಮಾಡಿದ್ದೀನಿ ನಾನು. ಅಲ್ಲಿ ನಾನು ರಮಣಾಶ್ರಮ ಹೋಗಿರೋದು ಅಂದರೆ ಫಸ್ಟಲ್ಲಿ 3 ಚಾಪ್ಟರ್ಸಲ್ಲಿ ಮೊದಲನೇದು ಸ್ಪ್ರಿಂಗ್ ಥಂಡರ್ ಅಂತ, ವಸಂತ ಗರ್ಜನೆ ಅಂತ ಹೇಳ್ತೀವಿ ನಾವು. 2ನೇದು ಡಾರ್ಕ್ ಕ್ಲೌಡ್ಸ್ ಅಂತ, ಅದು ಎಮರ್ಜೆನ್ಸಿ ಬಗ್ಗೆ. 3ನೇದು ಕಾಂತಿ ಅಂತ. 3 ರೀತಿ ಬಂದಿರೋದು ನಾನದು. ಮೊದಲನೇ ಚಾಪ್ಟರ್ ಏನಂದರೆ, ಅಲ್ಲಿ ಮೊದಲನೇ ಪಾರ್ಟಲ್ಲಿ 3 ಜನರು ಯುವಕರು, ಒಬ್ಬರು ಬಡ ಕುಟುಂಬದಿಂದ ಬಂದಿರ್ತಾರೆ, ಒಬ್ಬರು ಈ ಭೂರಹಿತ ಕೃಷಿ ಕಾರ್ಮಿಕ ಗಮನದಿಂದ ಬರ್ತಾರೆ, ಒಬ್ಬರು ದೊಡ್ಡ ಭೂಸ್ವಾಮಿ ಮಗ ಬರ್ತಾರೆ.
3 ಜನರು ಒಂದು ಪ್ರದೇಶದಲ್ಲಿ ಭೇಟಿ ಆಗ್ತಾರೆ. ಅದು ಯಾವಾಗಲೂ ಎಲ್ಲಿ ಅಂತ ನಾನು ಮೆನ್ಷನ್ ಮಾಡಿಲ್ಲ, ಹೋದ್ರೆ ಗೊತ್ತಾಗ್ತದೆ. ಹೈದರಾಬಾದ್ ಅಂತ, ಉಸ್ಮಾನಿಯಾ ಯೂನಿವರ್ಸಿಟಿ ಅಂತ. ಅಲ್ಲಿ ಬಂದ ನಂತರ ಅವರು ಹೇಗೆ ಅವರು ಈ ನಕ್ಸಲೈಟ್ ಐಡಿಯಾಲಜಿ ಬಗ್ಗೆ ಒಂದು ರೀತಿ ಆಸಕ್ತಿ ಬರ್ತದೆ ಅವ್ರಿಗೆ, ಅವ್ರು ಹೇಳಿ ಉದ್ಯಮದಲ್ಲಿ ಬರ್ತಾರೆ, ಅವರ ಒಂದು ಅನುಭವಗಳು. ಅದಕ್ಕೆ ನಾನು ಪುಸ್ತಕ ಹೇಳಿದ್ದೀನಿ, ಹಿಸ್ಟಾರಿಕಲ್ ಫಿಕ್ಷನ್ ಬೇಸ್ಡ್ ಆನ್ ದ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ. ಅದು ನಾನು ಆತ್ಮಕಥೆ ಅಂತ ಇರಲಿಲ್ಲ, ಸೆಮಿ ಆಟೋಬಯೋಗ್ರಫಿ ಅಂತ ಹೇಳ್ಬೋದು ನಾವು. ಯಾಕಂದರೆ ನನ್ನದೇ ಮಾತ್ರ, ಬೇರೆಯವರು 4 ಜನರು ಇದೆ ಅಲ್ಲಿ. ಅಲ್ಲಾದ ನಂತರ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಆವಾಗ ಏನಾಗ್ತದೆ, 3 ಜನರಿಗೆ ಅವರವರ ಒಂದು ಸಂಬಂಧಗಳು ಮತ್ತು ಎಮರ್ಜೆನ್ಸಿ ಲಿಫ್ಟ್ ಆಗ್ತದೆ. ಈ 3 ಘಟನೆಗಳ ಆಧಾರ ಮೇಲೆ ಬಂದಿರೋದು ಪುಸ್ತಕ. ಭಾಳ ಇಂಗ್ಲೀಷಲ್ಲಿ ಬಿಗ್ ಹಿಟ್ ಆಯಿತು, ಕನ್ನಡದಲ್ಲಿ ಭಾಳ ಜನರು ಕೇಳ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಈಗಾಗಲೇ 8,000 ಕಾಪಿಗಳು ಸೇಲ್ ಆಯ್ತದು, ಮತ್ತು ಕನ್ನಡದಲ್ಲಿ ಕೂಡ 1,000ಕ್ಕಿಂತ ಹೆಚ್ಚು ಕಾಪೀಸು ಸೇಲ್ ಆಯಿತು. ಕನ್ನಡದಲ್ಲಿ ಅದಕ್ಕೆ ನಾವು ಮಾವನಿಂದ ಮಹರ್ಷಿಯವರೆಗೆ ಅಂತ ಹೆಸರಿಟ್ಟಿದ್ವಿ. ಯಾಕಂದರೆ ಮಾವ ಸೇತುಂಗ್ ಸಿದ್ಧಾಂತ ಮಹರ್ಷಿ ಅವರ ತತ್ವ. ಮಹರ್ಷಿ ಅಂದರೆ ರಮಣ ಮಹರ್ಷಿ ತತ್ವ. ಅದಕ್ಕೆ ಯಾವ ರೀತಿ ಒಂದು ಪ್ರಯಾಣ ನಡೀತು ಅದಕ್ಕೆ ಬರೆದಿರೋ ಪುಸ್ತಕ. ಅಂತಂದರೆ ನಾವು ರೇನ್ಬೋ ಅಂದರೆ ಇಂದ್ರಧನಸ್ ಅಂತೀವಿ ನಾವು, ಕಾಮನಬಿಲ್ಲು ಅಂತ ಹೇಳೋದು ನಾವು. ಕಾಮನಬಿಲ್ಲು ನಿಜವಾಗಿಲ್ಲ, ಬರೀ ಕಲರ್ಸ್ ಮಾತ್ರ, ಇಲ್ಯೂಷನ್ ಅದು. ಅದೇ ನಾವು ಯುವಕರಾಗಿದ್ದಾಗ ನಮಗೆ ಸಿದ್ಧಾಂತ ಒಂದು ಇಲ್ಯೂಷನ್ ನಮಗೆ. ಅದು ಲೆಫ್ಟಿಸಮ್ ಆಗ್ಬೋದು, ಯಾವ ಇಸಮ್ ಆಗಿರ್ಬೋದು, ಅದು ನೋಡಿ ಅಟ್ರಾಕ್ಟ್ ಆಗ್ತೀವಿ ನಾವು. ಅದು ಇಂದ್ರಧನಸ್ಸು ಕಡೆ ಕಾಮನಬಿಲ್ಲಿಗೆ ಓಡಿ ಹೋಗಿದ್ರಲ್ಲಿ ಏನಿರೋದಿಲ್ಲ ನಮಗೆ, ಅದು ಜೀವನ. ಅದರ ಇದೆ. ಅದಕ್ಕೆ ನಾನು ರೇನ್ಬೋ ಇಯರ್ಸ್ ಅಂತ ಇಟ್ಟಿದ್ದೀನಿ, ಕಾನ್ಫ್ಲಿಕ್ಟ್ ಟು ಕಂಟೆಂಟ್ಮೆಂಟ್ ಅಂತ, ಅಂದರೆ ಸಂಘರ್ಷದಿಂದ ಸಂತೃಪ್ತಿಗೆ ಅಂತ. ಆ ರೀತಿ ಇರೋದರಿಂದ ಭಾಳ ಜನರು ಕೇಳಿದ್ದರು. ನಾನು ಬೆಂಗಳೂರಲ್ಲಿ ಬಿಡುಗಡೆ ಆಗಿದ್ದಾಗ ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಂದಿದ್ದರು, ಚಿರಂಜೀವಿ ಸಿಂಗ್ ಅವರು ಬಂದಿದ್ದರು. ನಾವು ಹೈದರಾಬಾದಲ್ಲಿ ಬಿಡುಗಡೆ ಆಗಿದ್ದಾಗ ಅಲ್ಲಿರುವ ತೆಲಂಗಾಣ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗಿದ್ದರು. ಮತ್ತು ಅಲ್ಲಿರೋ ಜಡ್ಜ್ ಅವರು ನಾಗಾರ್ಜುನ ರೆಡ್ಡಿ ಅಂತ ಅವರು ಬಂದಿದ್ದರು. ಯಾಕಂದರೆ ನಾವು ಈ ನ್ಯಾಯಾಂಗ ವ್ಯವಸ್ಥೆಯಿಂದ ಯಾಕೆ ಕರೆದೇನೆ ಅಂದರೆ, ಇನ್ನೂ ದೇಶದಲ್ಲಿ ಒಂದು ರೀತಿಯ ದೇಶದ ಒಂದು ವ್ಯವಸ್ಥೆಗೆ ಗೌರವ, ಸ್ಟೆಬಿಲಿಟಿ ಇದೆ ಅಂದರೆ ನ್ಯಾಯಾಂಗ ವ್ಯವಸ್ಥೆಯಿಂದ. ಇನ್ನೂ ಕೂಡ ಅದರಲ್ಲಿ ಕೆಲವು ಮಿಸ್ಟೇಕ್ಸ್ ಆಗಿರ್ಬೋದು, ಬಟ್ ಆದರೆ ಜುಡಿಷಿಯರಿಯಿಂದ ನಮಗೆ ಇನ್ನು ಜನರಿಗೆ ನಂಬಿಕೆ ಇದೆ ಜುಡಿಷಿಯರಿ ಮೇಲೆ. ಅದಕ್ಕೆ ನಾನು ಅವ್ರನ್ನೇ ಕರೆದಿದ್ದೀನಿ. ನನಗೆ ಕೂಡ ಭಾಳ ಖುಷಿ ಆಯಿತು. ಅವರು ನಮ್ಮ ಸಂತೋಷ್ ಹೆಗ್ಡೆ ಅವರು ಹೇಳಿದರು, ಯಾವಾಗಲೂ ನಾವು ಪುಸ್ತಕಗಳನ್ನ ಬರೋದಿಲ್ಲ ಮದನ್, ಬಟ್ ನೀವು ಬರೆದಿರೋ ಪುಸ್ತಕ ನನಗೇನೋ ಇದೆ, ಅದರಲ್ಲಿ ಏನೋ ಇದೆ ಅಂತ, ಓದಕ್ಕೆ ಕೊಡಿ ಅಂತ ಕಾಪಿ ಕೊಟ್ಟಿದ್ದೀನಿ ಅವ್ರಿಗೆ. ಅವರು ಕೆಲವು ಕಾಮೆಂಟ್ಸ್ ಕೂಡ ಮಾಡಿದ್ರಲ್ಲಿ. ಯಾಕಂದರೆ ನನಗೆ ಗೌರವ ಅಷ್ಟೇ, ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ, ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ. ಭಾಳ ಘಟನೆಗಳಿದೆ, ಯಾಕಂದರೆ ಆ ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು. ಅಂದರೆ ಕೆಲವು ಘಟನೆಗಳು ಭಾಳ ನೋವಾಗ್ತದೆ, ಯಾಕಂದರೆ ಭಾಳ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇರೋದು, ಇಂಜಿನಿಯರಿಂಗ್ ಮಾಡ್ತಾ ಇರೋದು, ಮೆಡಿಕಲ್ ಮಾಡ್ತಾ ಇರೋದು, ಅವರೆಲ್ಲ ಬಿಟ್ಟು ಹೊರಗಡೆ ಬಂದು ಕಾಡುಗಳಲ್ಲಿ ಹೋಗಿ 25 ವರ್ಷ 30 ವರ್ಷ ಜನರಿಗೋಸ್ಕರ ಕೆಲಸ ಮಾಡೋದು ಹುಚ್ಚತನ ಅಲ್ಲದು. ಆ ರೀತಿಯ ಒಂದು ಅವರ ಮನಸ್ಸಲ್ಲಿ ಪ್ರಾಮಾಣಿಕತೆ ಗೊತ್ತಾಗ್ತದೆ. ಅದು ಮಿಸ್ಗೈಡೆಡ್ ಅಂತ ಹೇಳ್ಬೇಕು ನಾವು. ಮಿಸ್ಗೈಡೆಡ್, ಒಂದು ರೀತಿಯ ಪರ್ವರ್ಷನ್ ಆಗೋದರಿಂದ ಹೋಗಿರೋದು. ಒಂದು ರೀತಿ ಅವ್ರಿಗೆ ಸಿದ್ಧಾಂತದ ಬಗ್ಗೆ ಏನು ಅಂತ ಗೊತ್ತಾದರೆ ಅವರು ಇರೋದಿಲ್ಲ, ಹೊರಗಡೆ ಬಂದುಬಿಡ್ತಾರೆ. ನನ್ನ ಅನುಭವ ಕೂಡ ಹಾಗೇ. ಆ ಸಿದ್ಧಾಂತ ಸಿದ್ಧಾಂತದಲ್ಲಿ ಯಾವ ರೀತಿ ಮೇಲೆ ಮಾತ್ರ ಅನಿಸ್ತದೆ ಬಿಟ್ಟು ಒಳಗಡೆ ಸ್ಟಡಿ ಮಾಡೋಕ್ಕೆ ಹೋದರೆ ಅಲ್ಲಿ ಡೆಪ್ತ್ ಇಲ್ಲ ನಿಮಗೆ. ಅದರಿಂದ ನಮ್ಮ ಎಷ್ಟು ಹೇಳಿದರೆ ಕೂಡ ನಮ್ಮ ಪ್ರಜಾಸ್ವಾಮಿಕ ವ್ಯವಸ್ಥೆಯಲ್ಲಿರುವ ಆ ಶಕ್ತಿ ಯಾವ ರೀತಿಯ ಡಿಕ್ಟೇಟರ್ಶಿಪ್ಪಲ್ಲಿ ಬರೋದಿಲ್ಲ ಯಾವುದು ಕೂಡ. ಆಗ ಭಾಳ ಇದೆ ಘಟನೆಗಳು. ಕೆಲವು ಚಿಕ್ಕದು ಅಂದರೆ ನಾನು ಲಿಥುವೇನಿಯಾ ಬಗ್ಗೆ ಹೇಳ್ತೀನಿ. ಎಸ್ಟೋನಿಯಾ, ಲಾತ್ವಿಯಾ, ಲಿಥುವೇನಿಯಾದಲ್ಲಿ ನಾನು ವಾಕ್ ಮಾಡ್ತಾಯಿದ್ದರೆ ಒಂದು ಕಡೆ ಸ್ವಪ್ನ ಅಂತ ಇರ್ತು ಬೋರ್ಡ್, ಇನ್ನೊಂದು ಕಡೆ ದ್ವಾರ ಅಂತ. ನನಗೆ ಆಶ್ಚರ್ಯ ಆಯ್ತು, ಸಂಸ್ಕೃತ ಪದ ಅಲ್ವಾ, ಅಲ್ಲಿ ಹೇಗಿದೆ ಅಂತ. ಅಲ್ಲಿ ಹೋಗಿ ನಾನು ನೋಡಿದರೆ ಸುಮಾರು ಒಂದು 30,000 ಪದಗಳು, ಸಂಸ್ಕೃತ ಪದಗಳು ಲಿಥುವೇನಿಯನ್ ಭಾಷೆದಲ್ಲಿದೆ. ಅದು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅದು. ಮತ್ತು ಅಲ್ಲಿ ಹೋಗಿ ಅವ್ರ ಜೊತೆ ಭೇಟಿ ಮಾಡಿದ್ರೆ ಅವರೊಂದು ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮೂಲ ಪುರುಷರ ಗ್ರಂಥ ಸಾಮವೇದ ಅಂತ. ನಮಗೆ ಇಲ್ಲಿ ಗೌರವ ಇಲ್ಲ ನೋಡಿ. ಅಂದರೆ ಆ ರೀತಿಯ ಒಂದು ಆಶ್ಚರ್ಯ ಆಗೋ ಘಟನೆ ಏನಂದರೆ, ಮತ್ತಿನ್ನೊಂದು, ನೀವು ಯುರೋಪಿಯನ್ ಅಲ್ಲ, ಲಾವೋಸ್ಗೆ ಹೋಗಿದ್ದೇನೆ. ಲಾವೋಸಲ್ಲಿ ಲುವಾಂಗ್ ಪ್ರಭಾಂಗ್ ಅಂತ ಒಂದು ಚಿಕ್ಕ ನಗರ ಅಲ್ಲ, ಅದು ಒಂದು ಟೌನ್. ಅದು ವರ್ಲ್ಡ್ ಹೆರಿಟೇಜ್ ಟೌನ್ ಅದು.
ಅಲ್ಲಿ ಹೋಗ್ತಾ ಇದ್ದ ದೊಡ್ಡ ಒಂದು ಸನ್ರೈಸ್ ನೋಡುವ ಅಂತ ಒಂದು ಗುಡ್ಡಗಾಡಿ ಹೋಗಿದ್ದೀನಿ ಅಲ್ಲಿ ಪರ್ವತ. ಬೆಳಗ್ಗೆ ಎದ್ದು ಹೋಗಿದ್ದೀನಿ ನಾನು. ಹೋಗಿದ್ರೆ ಅಲ್ಲಿ ಬೋರ್ಡ್ ಇರ್ತಲ್ಲಿ ಇಂಡಿಯನ್ ಗಾಡ್ ಹನುಮಾನ್ ಸ್ಟೋಲನ್ ಮೆಡಿಸಿನಲ್ ಪ್ಲಾಂಟ್ ಫ್ರಮ್ ದಿಸ್ ಮೌಂಟೇನ್ ಅಂತ. ಅದು ಲಾವೋಸ್ ಎಲ್ಲಿದೆ, ನಾವು ಇಲ್ಲಿ ಇಂಡಿಯಾದಲ್ಲಿ ಬಾಲ್ ಆ ರೀತಿ ಪರ್ವತಗಳಿವೆ. ನೀವು ವ್ಯಾಲಿ ಆಫ್ ಫ್ಲವರ್ಸು ಅಲ್ಲೇ ಇರ್ತಾರೆ, ಅಲ್ಲೇ ಹನುಮಾನ್ ಅಂತ ಬಂದಿದೆ ಅಂತ. ಅಂದರೆ ಹೇಳಿದಂದರೆ ಅವರು ಅಲ್ಲಿರೋ ಘಟನೆಗಳು ನೋಡಿದರೆ ಇಡೀ ಒಂದು ಪ್ರಪಂಚದಲ್ಲಿ ಒಂದು ರೀತಿಯ ನಮ್ಮ ದೇಶದ ಆಧ್ಯಾತ್ಮಿಕತೆ. ನೀವು ಕಾಂಬೋಡಿಯಾ ಹೋಗಿ ಸಿಯಾಮ್ ರೇಪಲ್ಲಿ ಹೋಗಿದರೆ ಆ್ಯಂಕರ್ ವಾಟ್ ದೇವಸ್ಥಾನ ನೋಡಿದರೆ ಲಾರ್ಜೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್ ಅದು. ಮತ್ತು ಅಲ್ಲಿ ಶೈವ ವೈಷ್ಣವ ಬುದ್ಧ ಯಾರೊಬ್ಬರೊಬ್ಬರು ಡಿಸ್ಟ್ರಾಯ್ ಮಾಡಿಕೊಂಡಿಲ್ಲ, ಹೊಸದು ಕಟ್ತಾ ಹೋಗಿದ್ದಾರೆ. 11ನೇ ಶತಮಾನದಲ್ಲಿ ಹೋಗಿ ಕಟ್ಟಿರೋದು ನೋಡಿದರೆ. ಮತ್ತು ಇನ್ನೊಂದರೆ ನನಗೆ ಅನಿಸೋದು ಎಲ್ಲಿ ಕೂಡ ಜನರಲ್ಲಿ ಅವರು ನಾನೇನು ತಿಳ್ಕೊಬಾರದು. ನಾವು ನಮ್ಮ ದೇಶ, ನಾವು ನಮ್ಮ ಸಂಸ್ಕೃತಿ ಹಳೆಯದಿರ್ಬೋದು, ಬಟ್ ಆದರೆ ಪ್ರತಿಯೊಂದು ದೇಶದಲ್ಲಿ ಸಂಸ್ಕೃತಿ ಇದೆ, ಪ್ರತಿಯೊಂದು ದೇಶದಲ್ಲಿ ಸಂಗೀತ ಇದೆ, ಪ್ರತಿಯೊಂದು ದೇಶದಲ್ಲಿ ಕಲೆ ಇದೆ, ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ನಾನೊಂದು ಹೇಳ್ತೀನಿ, ನಾನು ಕಿರ್ಗಿಸ್ತಾನ್ ಹೋಗಿದ್ದೀನಿ. ನಾವು ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತಾಜಿಕಿಸ್ತಾನ್, ಕಿರ್ಗಿಸ್ತಾನ ಎಲ್ಲಿ ಹೋಗಿದ್ರೆ ಕೂಡ ರುಡಾಕಿ ಪಾರ್ಕ್, ರುಡಾಕಿ ನ್ಯಾಷನಲ್ ಲೈಬ್ರರಿ. ಏನು ರುಡಾಕಿ ಅಂದರೆ ಯಾರಪ್ಪ ಅಂತ ನಾನು ನೋಡಿ ಅಲ್ಲಿ ನ್ಯಾಷನಲ್ ಲೈಬ್ರರಿಗೆ ಹೋಗಿದ್ದೀನಿ. ಹೋಗಿ ಅವರ ಚೀಫ್ ಲೈಬ್ರರಿಯನ್ ಇದ್ದರು, ಅವ್ರನ್ನೇ ಕೇಳಿದ್ದೀನಿ. ರುಡಾಕಿ ಲಿಟಲ್ ಬಿಟ್ ಬ್ರೋಕೆನ್ ಇಂಗ್ಲೀಷ್ ಅವ್ರದ್ದು ಮಾತಾಡಿದ್ರೆ. ರುಡಾಕಿ ಪರ್ಷಿಯನ್ ಭಾಷೆದ ಒಂದು ಖ್ಯಾತ ಬರಹಗಾರರು. ಅವರು ಪಂಚತಂತ್ರ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ದರು 100 ವರ್ಷಗಳ ಹಿಂದೆ. ಮತ್ತು ಅಲ್ಲಿ ಪಬ್ಲಿಕ್ ಲೈಬ್ರರಿ, ನ್ಯಾಷನಲ್ ಲೈಬ್ರರಿಯಲ್ಲಿ ಇಡೀ ರಾಮಚರಿತ ಮಾನಸ್ ಸೆಟ್ ಇದೆ. 12 ಪಾರ್ಟ್ ಸೆಟ್ ಇದೆ ಅಲ್ಲಿ. ಮುಸ್ಲಿಂ ದೇಶ ಅದು ಅಲ್ಲ. ನಮಗೆ ಗೊತ್ತಿಲ್ಲ. ಯಾಕಂದರೆ ಇದೇ ನನಗೆ ಆಚಾರ ಏನಂದರೆ ಭಾಳಷ್ಟು ದೇಶಗಳಲ್ಲಿ ತುನೀಷಿಯಾ ಆಗಿರ್ಬೋದು, ಅಲ್ಬೇನಿಯಾ ಆಗಿರ್ಬೋದು, ಮತ್ತು ಮೊರಾಕೋ ಆಗಿರ್ಬೋದು, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ತಾಜಿಕಿಸ್ತಾನ್, ಕಿರ್ಗಿಸ್ತಾನ್, ಅಜರ್ಬೈಜಾನ್ ಈಗ ನಾವು ಟೀಕೆ ಮಾಡ್ತಾ ಇದ್ದೀವಿ. ಅಲ್ಲೊಂದು ನಾನು ವಾಕಿಂಗ್ ಮಾಡ್ತಾ ಹೋಗಿದ್ದ ಹಿಂದೂ ಹಾಸ್ಪಿಟಲ್ ಅಂತ ಇರ್ತದೆ. ಇದೇನಪ್ಪ ಅಂತ ತೊಳ್ಕೊಂಡು ಹೋಗಿದ್ರೆ ಅಲ್ಲಿ ಡಾಕ್ಟರ್ ಇಬ್ಬರು, ಗಂಡ ಹೆಂಡತಿ. ಗಂಡ ನಾವು ಮ್ಯಾಂಗ್ಳೂರಿನವರು ಡಾಕ್ಟರಲ್ಲಿ, ಹೆಂಡತಿ ಡಾಕ್ಟರ್ ಕೆಲಸ ಮಾಡೋದು ಗುಂಟೂರಿನವರು. ಸುಮಾರು ಒಂದು 30 ವರ್ಷಗಳಿಂದ ಅಲ್ಲಿ ಅಜರ್ಬೈಜಾನ್ ಇದ್ದಾರೆ. ಅವ್ರು ಹೇಳಿದರು ಅಲ್ಲಿ ಲೋಕಲ್ ಸ್ವಲ್ಪ ಗುಂಡಾಗಲ್ಲಿ ಬಂದು 1,200 ವರ್ಷ ಹಿಂದೆ ಬಂದರಂತೆ, ಹೆಸರು ಚೇಂಜ್ ಮಾಡಿ ಅಂತ. ಅವ್ರು ಹೇಳಿದ್ರಂತೆ ಚೇಂಜ್ ಮಾಡಿದರೆ ನಿಮ್ಮ ಅಧ್ಯಕ್ಷರು, ನಿಮ್ಮ ರಾಷ್ಟ್ರದ ಪ್ರೆಸಿಡೆಂಟ್ ಅವ್ರ ಹೆಂಡತಿ ನಮ್ಮ ಕಡೆ ಟ್ರೀಟ್ಮೆಂಟ್ ತಗೊಳ್ತಾರೆ, ನಿಮ್ಮ ಮಂತ್ರಿಗಳು, ದೊಡ್ಡ ಅಧಿಕಾರಿಗಳು ನಮ್ಮ ಕಡೆ ಟ್ರೀಟ್ಮೆಂಟ್ ತಗೊಳ್ತಾರೆ. ನನಗೆ ಇಂಡಿಯನ್ ಡಾಕ್ಟರ್ ಭಾಳ ಗೌರವ ಇದೆ. ಮುಚ್ಚೆ ಹೋಗ್ತೀವಿ, ಬಟ್ ಆದರೆ ಅವ್ರಿಗೆ ಗೊತ್ತಾಗಿದ್ರೆ ನಿಮ್ಗೆ ಏನಾಗ್ತದೆ ನೋಡ್ಕೊಳ್ಳಿ ಅಂತ. ಅವತ್ತಿನಿಂದ ಅವ್ರ ಹತ್ತಿರ ಹೋಗಿಲ್ಲ ಅವರು. ಮತ್ತು ಅಲ್ಲಿ ಅತಿಸ್ಗಾ ಅಂತ ಒಂದು ಜಾಗ ಇದೆ, ಭಾಳ ಆಶ್ಚರ್ಯ ಆಗುತ್ತೆ ನನಗೆ. 6ನೇ 7ನೇ ಶತಮಾನದ ಅದು ಟ್ರೇಡ್ ರೂಟ್, ಅದು ಸಿಲ್ಕ್ ರೂಟ್ ಅಂತ ಅಂತೀವಲ್ವ. ಆಗಿರುವ ಗುಜರಾತ್ನಿಂದ ತಮಿಳ್ನಾಡಿಂದ ಹೋಗಿರೋರು ದೇವಸ್ಥಾನಗಳು ಕಟ್ಟಿದ್ದಾರೆ ಅಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ. ಮುಸ್ಲಿಮ್ ದೇಶ ಅದು ಅಜರ್ಬೈಜಾನ್. ಅಲ್ಲಿ ಹೋಗಿದರೆ ಅತಿಸ್ಗಾ ನೋಡಿದರೆ, ಅತಿಸ್ಗಾ ಅಂದರೆ ಅಜರ್ಬೈಜಾನ್ ಅಂದರೆ ಫೈರ್ ಅಂತದು, ಅಗ್ನಿ. ನಾವು ಆಶ್ಚರ್ಯ ಆಗ್ತದೆ. ಅಲ್ಲಿ ಹೋಗಿದರೆ ಶಿವಂದು ಒಂದು ಗುಹೆ ಇದೆ, ಗಣಪತಿ ಗುಹೆ ಇದೆ. ಯಾಕಂದರೆ ನಮ್ಮದು ಈ ರೀತಿ ನಾವು ಕಲಿಬೇಕು. ಯಾಕಂದರೆ ಯಾವ ಧರ್ಮ ಇರಲಿ, ಪ್ರತಿಯೊಂದು ಧರ್ಮದಲ್ಲಿ ಒಳ್ಳೆಯತನ ಇದೆ. ನನ್ನ ಧರ್ಮದೇ ದೊಡ್ಡದು, ಬೇರೆಯವರೇ ಸಾಯಿಸ್ತೀನಿ ಅಂತಿದ್ದಾರಲ್ಲ, ಅದರಿಂದನೇ ಅಂಥ ಒಂದು ದುಷ್ಟ ಶಕ್ತಿಗಳಿಂದನೇ ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಸಮಾಜದಲ್ಲಿ ಒಂದು ರೀತಿಯ ಸಂಘರ್ಷ ಆಗ್ತಾ ಇದೆ. ಎಲ್ಲ ಧರ್ಮಗಳಲ್ಲಿ ಒಳ್ಳೆಯದಿದೆ, ಎಲ್ಲ ಧರ್ಮಗಳಲ್ಲಿ ಕೆಟ್ಟೋದಿದೆ, ಒಳ್ಳೆಯದಿದೆ. ಒಳ್ಳೆಯ ತಗೊಂಡು ನಾವು ಕೂಡಿ ಬಾಳಬೇಕು ನಾವು. ಅದು ನನಗೆ ಅನಿಸೋದು. ಪರ್ಟಿಕ್ಯುಲರ್ಲಿ ನಮ್ಮ ದೇಶದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ನಾಗರಿಕತೆ, ಭಾರತೀಯ ಸಂಪ್ರದಾಯಗಳು, ನಮ್ಮ ದೇಶ ಯಾವಾಗಲೂ ಬೇರೆ ದೇಶ ಅಟ್ಯಾಕ್ ಮಾಡಿಲ್ಲ. ನಾವು ಯಾವ ದೇಶದಿಂದ ಬರಲಿ, ಪಾರ್ಸಿಯವರು ಬರಲಿ, ಅರಬ್ನವರು ಬರಲಿ, ಯಾರು ಬಂದರೆ ಕೂಡ ನಾವು ಆಶ್ರಯ ಕೊಟ್ಟಿದ್ದೀವಿ. ಇಲ್ಲಿ ನಿಜವಾದ ಒಂದು ರೀತಿಯ ಏನು ನಾವು ಈ ಧರ್ಮ ನಿರಪೇಕ್ಷತೆ ಅಂತ ಹೇಳ್ತೀವಿ. ನಮ್ಮ ಧರ್ಮ ನಿರಪೇಕ್ಷತೆ ಕಾನ್ಸೆಪ್ಟೇ ಬೇರೆ. ಎಲ್ಲರಿಗೆ ನಿಜವಾಗಿ ಹೃದಯ ಬಿಚ್ಚು ನಾವು ಅವನ್ನು ವೆಲ್ಕಮ್ ಮಾಡಿದ್ದೀವಿ. ಅದರಿಂದ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಭಾರತೀಯದ ಒಂದು ಸಂಸ್ಕೃತಿ. ಅದರಲ್ಲಿ ಕೆಲವು ಕೆಟ್ಟ ಹೆಸರು ದೂರ ಇಡಬೇಕು, ಅದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.
ಬಟ್ ಆದರೆ ನಮ್ಮ ಫಂಡಮೆಂಟಲ್ ಏನು, ನಮ್ಮ ಮೂಲಭೂತ ಏನು ಒಂದು ಕೋರ್ ವ್ಯಾಲ್ಯೂ ಇದೆಯೇ, ಬೇರೆಯವ್ರಿಗೆ ಗೌರವ ಕೊಡೋದು, ಬೇರೆಯವ್ರನ್ನೇ ಆಶ್ರಯ ಕೊಡೋದು, ಬೇರೆಯವರಿಗೆ ಆತಿಥ್ಯ ಮಾಡೋದು, ಅದು ಇನ್ನೂ ನಮ್ಮ ದೇಶದಲ್ಲಿದೆ. ಅದು ಒಂದು ನಾವು ಕಲಿಯಬೇಕಂತ ನನಗೆ ಅನಿಸಿರೋದು. ಅಲ್ಲ ನೋಡಿ, ಈಗ ಒಂದು ನೋಡ್ಬೇಕು ನೀವು, ನಮ್ಮ ಸಿವಿಲೈಸೇಷನ್ ಹೇಳ್ಬೇಕಂದ್ರೆ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಎಲ್ಲಿದೆ ಈಗ, ಅಸಿರಿಯನ್ ಸಿವಿಲೈಸೇಷನ್ ಎಲ್ಲಿದೆ ಈಗ, ಮತ್ತು ಬೇರೆ ಬೇರೆ ಯಾರ ಸಿವಿಲೈಸೇಷನ್ ನಾಶ ಆಗಿದೆ, ನಮ್ಮ ಸಿವಿಲೈಸೇಷನ್ ಉಳಿದಿದೆ. ಇದರ್ಥ ಮಾಡ್ಕೋಬೇಕು ನಾವು. ಕಾರಣ ಏನಂದರೆ ನಮ್ಮಲ್ಲಿ ಒಂದು ಪುಸ್ತಕ, ಒಂದು ದೇವರು, ಒಂದು ಗುರುಗಳಂತಿಲ್ಲ ನಮ್ಮಲ್ಲಿ. ಪ್ರತಿಯೊಬ್ಬರು ನಮಗೆ ಸಾವಿರಾರು ಪುಸ್ತಕಗಳಿವೆ, ಸಾವಿರಾರು ನಮ್ಮ ಪದ್ಧತಿಗಳಿವೆ, ಸಾವಿರಾರು ಗುರುಗಳಿದ್ದಾರೆ, ದೇವರಿದ್ದಾರೆ. ಎಲ್ಲರನ್ನೇ ನಾವು ಸೇರಿಸ್ಕೊಂಡು ನಾವು ಬದುಕಿದ್ದೀವಿ. ನಮ್ಮ ಎಂದರೆ ಷಡ್ದರ್ಶನ ಅಂತ ಹೇಳ್ತೀವಿ. ಅದರಲ್ಲಿ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಅದರ ಜೊತೆ ಬುದ್ಧ, ಜೈನ, ಚಾರ್ವಾಕ ಕೂಡ ನಾವು ಗೌರವ ಕೊಡ್ತೀವಿ. ಚಾರ್ವಾಕನ ಋಷಿ ನಮಗೆ. ಅಂದರೆ ನಮ್ಮ ಜೊತೆ ಯಾರು ನೀವು ನೋಡಿದ್ರು ಸರಿಯಲ್ಲ ಎಲ್ಲರೂ ಕೂಡ ನಾವು ನಮ್ಮವ್ರ ಅಂತ ಸೇರಿಕೊಂಡಿದ್ದೀವಿ. ಅದು ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ ಒಂದು ರೀತಿಯ ಶಕ್ತಿ. ಅದು ನಾವು ಗಮನದಲ್ಲಿಟ್ಕೋಬೇಕು. ನಾವು ಅದು ಬೇರೆಯವ್ರನ್ನ ದಬಾಳಿಕೆ ಮಾಡಲಿಕ್ಕಲ್ಲ, ಒಂದು ರೀತಿಯ ಆ ರೀತಿಯ ಒಂದು ಚೇತನೆ ಜನರಲ್ಲಿ ಬರ್ತಾ ಇದೆ ಈಗ. ಒಂದು ರೀತಿ ಬೇರೆಯವ್ರನ್ನ ದಬಾಳಿಕೆ ಮಾಡಬೇಕು, ಬೇರೆ ಮೇಲೆ ಶೋಷಣೆ ಮಾಡಬೇಕಂತಲ್ಲ, ಎಲ್ಲರೂ ಕೂಡಿ ಬದುಕಬೇಕಂತ ಭಾವನೆ ನಮ್ಮಲ್ಲಿದೆ. ಆ ಭಾವನೆಯಿಂದನೇ ದೇಶ ಉಳಿಯೋದು ಮತ್ತು ಸಮಾಜ ಪ್ರಗತಿ ಆಗೋದು. ಒಂದು ನಾನು ಹೇಳ್ಬೇಕಂದ್ರೆ, ಆಧ್ಯಾತ್ಮಿಕತೆ ಅಂದರೆ ನಮ್ಮ ಸಂಸಾರ ಬಿಟ್ಟು, ಪ್ರಪಂಚ ಬಿಟ್ಟು ಬೇರೆ ಎಲ್ಲಿ ಹೋಗಿ ತಪಸ್ಸು ಮಾಡೋದಲ್ಲ. ಆಧ್ಯಾತ್ಮಿಕತೆ ಅಂದರೆ ನಮ್ಮ ಅಂತರಂಗದ ಸನ್ಯಾಸತ್ವ ಇರಬೇಕು ನಮಗೆ. ಅಂದರೆ ಅಂತರಂಗದಲ್ಲಿ ನಾನು ಅಲ್ಲ, ಪ್ರತಿಯೊಂದು ಕೆಲಸ ಅವರ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಕೆಲಸ ಆಗ್ತಾ ಇದೆ. ನೀವು ದೇವರು ನಂಬಿ ಅದಲ್ಲ, ನಮಗೆ ಒಂದು ರೀತಿಯ ನಮ್ಮನ್ನು ಮೀಲು ಒಂದು ರೀತಿಯ ಒಂದು ಶಕ್ತಿ ಇದೆ. ಅದರಿಂದ ಎಲ್ಲ ಆಗ್ತಾ ಇದೆ ಅಂತ ಗುರಿ ಮನಸ್ಸಿನಲ್ಲಿದ್ದಾಗ ನಾವು ಕೆಲಸ ಮಾಡಿದ್ರೆ ಕೂಡ ನಮಗೆ ನೋವಿರೋದಿಲ್ಲ. ನಾವು ಗೆದ್ದೋದು ಸೋತೋದು ಅಂತ ಇರೋದಿಲ್ಲ ನಮಗೆ. ಯಾವುದಾಗಲೂ ಕೂಡ ಒಂದು ಒಳ್ಳೆಯದಾಗ್ತದಂಥ ಭಾವನೆ ಇರುವುದರಿಂದ ಸರಿಯಾಗಿ ಆಗ್ತದೆ. ಅದು ಒಂದು ಆಧ್ಯಾತ್ಮಿಕತೆಯಿಂದ ಎಲ್ಲರಿಗೆ ಬರುವಂಥ ಒಂದು ಶಕ್ತಿ ಅದು. ಆಧ್ಯಾತ್ಮಿಕ ನಿಜ. ಯಾಕಂದರೆ ರಮಣ ಮಹರ್ಷಿ ಅವ್ರ ಕಡೆ ಒಬ್ಬರು ಬರ್ತಾ ಇದ್ದರಂತೆ. ಒಬ್ಬರು ಬಂದು ಅವ್ರು ಹೇಳಿದ್ದರಂತೆ, ನನಗೆ ಬಹಳ ಬೇಜಾರಾಯಿತು ಸಂಸಾರ ಬಿಟ್ಟು ನಾನು ಸನ್ಯಾಸ ಆಗಬೇಕಿದೆ, ಮಹರ್ಷಿ ಅವರೇ ನಮಗೆ ಉಪದೇಶ ಮಾಡಿ ಅಂತ. ಅವರು ಮಹರ್ಷಿ ಅವರು ಹೇಳಿದ್ರಂತೆ ನಗ್ತಾ, ಇಲ್ಲಿವರೆಗೆ ನೀವು ನಿನ್ನೆವರೆಗೆ ನಾನು ಸಂಸಾರ ಅಂತ ಹೇಳ್ತಾ ಇರೋದು, ನಾಳೆಂದರೆ ನೀವು ನಾನು ಸನ್ಯಾಸಿ ಹೇಳ್ತಾರೆ. ನಾನು ಅಂದರೆ ಏನು ಅಂತ ಶಾಕ್ ಆಯ್ತು ಅವ್ರಿಗೆ. ಅದು ನಿಜವಾದ ನಾನು ಅಂತ ಬಿಟ್ಟಿದ್ರೇ ನಿಜವಾದ ಒಂದು ರೀತಿಯ ನಿಮ್ಮ ಮಾನವತ್ವ, ನಿಮ್ಮಲ್ಲಿರುವ ಶಕ್ತಿ ಹೊರಗಡೆ ಬರೋದು. ಅಂದರೆ ನಾನು ಮಾಡ್ತಾ ಇಲ್ಲ ಅಂತ ಭಾವನೆಯಿಂದ ಕೆಲಸ ಮಾಡಿದರೆ ಅದಕ್ಕೆ ಬರುವ ಶಕ್ತಿ ಒಂದು ಯಾವ ರೀತಿಯಲ್ಲಿ ಕೂಡ ಅದು ಒಂದು ಅನಿರ್ವಚನೀಯ ಅಂತ ಹೇಳ್ಬೇಕಾಗ್ತದೆ, ನೀವು ಇಂಡಿಫೈನಬಲ್ ಅಂತ ಹೇಳ್ಬೇಕಾಗ್ತದೆ ನಾವು. ಅದು ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೋಬೇಕು. ಇದ್ದರೇ ನಮಗೆ ಒಂದು ರೀತಿಯ ಶಕ್ತಿ ಬರೋದು, ದೇಶದ ಪ್ರಗತಿ ಆಗೋದು, ವಿಶ್ವದ ಶಾಂತಿ ಆಗೋದು. ಧನ್ಯವಾದ.